नमस्कार, मैं हूं आपके साथ सुहानी बहुगुना। आप देख रहे हैं पल्स 24 न्यूज। हुगली में केंद्रीय मंत्री प्रहलाद जोशी ने कहा कि राज्य सरकार आर्थिक रूप से दिवालिया हो चुकी है और सरकार अस्पतालों में दवाइयों की खराब आपूर्ति हो रही है। उन्होंने आरोप लगाया कि राज्य सरकार गुणवत्तापूर्ण दवाई नहीं खरीद पा रही, जिसके कारण बेल्लारी में महिला की मौत हुई। वहीं स्वास्थ्य मंत्री दिनेश गुंडूराव को स्थिति की गंभीरता का एहसास हुआ, लेकिन आलोचना करते हुए कहा कि वो अपनी विफलता छुपाने के लिए केंद्र पर उंगली उठा रही है। जोशी ने राज्य सरकार से जांच की मांग की और केंद्र पर दोषारोपण की मानसिकता की निंदा की। ಬಾಣಂತಿಯರ ಸಾವು 21ನೇ ಶತಮಾನದಲ್ಲಿ ಇಷ್ಟೊಂದು ಮೆಡಿಕಲ್ ಸೈನ್ಸ್ ಮುಂದುವರೆದಂಥ ಕಾಲದಲ್ಲಿ ಆಗ್ತಾ ಇರೋದು ಒಂದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಸರ್ಕಾರ ಅದನ್ನು ಎಲ್ಲಿವರೆಗೆ ಹೋರಾಟ ಅಮರಣ ಅಂತ ಉಪವಾಸ ಶುರುವಾಗಲಿಲ್ಲ ಅಲ್ಲಿವರೆಗೆ ಗಂಭೀರವಾಗಿ ಪರಿಗಣಿಸ್ತಿರುವಂಥದ್ದು ಅದಕ್ಕಿಂತ ಹೆಚ್ಚು ನಾಚಿಕೆಗೇಡಿನ ಸಂಗತಿ. ಮುಖ್ಯಮಂತ್ರಿಗಳು ಹೇಳಿದ ನಂತರ 3 ದಿವಸದ ನಂತರ ಆರೋಗ್ಯ ಸಚಿವರು ಹೋಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡಲ್ಲ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೋಗಲ್ಲ. ಈ ರೀತಿಯಾಗಿ ಅತ್ಯಂತ ಬೇಜವಾಬ್ದಾರಿತವಾಗಿ ವರ್ತಿಸಿ ಅಲ್ಲಿಂದ ಕ್ಲಿಯರೆನ್ಸ್ ಸಿಕ್ತು, ನಾವು ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ ಹೇಳುವಂಥ ಒಂದು ಪ್ರವೃತ್ತಿ ಏನದಲ್ಲ, ಇದು ಸರ್ಕಾರಕ್ಕೆ ಶೋಭೆ ತರುವುದಲ್ಲ. ಪರ್ಚೇಸ್ ಆರ್ಡರ್ ಯಾರು ಹಾಕ್ತಾರೆ? ಇದ್ರೊಳಗ ನನಗೆ ಇರುವ ಮಾಹಿತಿ ಏನು ಅಂತಂದ್ರೆ, ಸ್ಥಳೀಯವಾಗಿ ಏನೋ ಆಸ್ಪತ್ರೆಗಳಲ್ಲಿ ಔಷಧಿಗಳು ಲಭ್ಯ ಇಲ್ಲ. ಇವನ್ ಕಿಮ್ಸ್ಗೆ ಹೋಗಿ ವಿಚಾರ ಮಾಡಬಹುದು. ಹಿಂಗಾಗಿ ಯಾವ ಕಂಪನಿಯವ್ರು ಸಪ್ಲೈ ಮಾಡ್ತಾರೆ ಅದನ್ನು ತಗೊಳ್ತಾ ಇದ್ದಾರೆ. ಪ್ರಾಪರ್ ಆಗಿ ಚೆಕಿಂಗ್ ಇರಲಾರ ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರದ ಕಡೆ ದುಡ್ಡಿಲ್ಲ, ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ. ಇದ್ರ ಪರಿಣಾಮ ಯಾರ್ಯಾರ್ದ ಮೇಲೆ ಆರೋಪ ಮಾಡಬೇಡ್ರಿ, ಇದನ್ನು ಸರಿಪಡಿಸಿ. ನಾನು ಇದನ್ನ ಹೆಚ್ಚು ರಾಜಕೀಯಕರಣಗೊಳಿಸ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಅನಗತ್ಯವಾಗಿ ನೀವು ಹೇಳಿಕೆಗಳನ್ನು ಕೊಟ್ಟು ಪಾರಾಗಬಹುದು ಅನ್ನುವಂಥದ್ದು ನಾನು ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಏನೇನೋ ಹೇಳಿಕೆ ಕೊಡ್ಲಿಕ್ಕೆ ಹೋಗ್ಬೇಕು. ಎಲ್ಲಿ ತಪ್ಪಾಗಿದೆ ಸರಿಯಾಗಿ ಹುಡುಕ್ರಿ. ಟ್ರೈ ಟು ಬಿ ಸೆನ್ಸಿಟಿವ್. ತಕ್ಷಣ ಹೋಗ್ಬೇಕಾಗಿತ್ತು. ವಿರೋಧ ಪಕ್ಷದ ನಾಯಕರು ಹೋಗಿ ಬಂದ ನಂತರ ನೀವು ಹೋಗಿರಿ. 2 ದಿವಸ ಬಿಟ್ಟು 3 ದಿವಸ. ಇದು ನಿಮ್ಮ ಸ್ಥಿತಿ ಇದೆ. ಹಾಗಾಗಿ ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಇವರ ಬೇಜವಾಬ್ದಾರಿಯನ್ನು ನಾನು ಖಂಡಿಸ್ತೇನೆ. ऐसे तमाम खबरों के लिए देखते रहे पल्स 24 न्यूज।